ಇರ್ದು ಹಳೆ ಮನೆ ಒಂಥರ ಇಲ್ಲಿ ಬಂದು ಕೂತ್ಕೊಂಡ್ರಿ ಏನೋ ಒಂಥರ ಸಮಾಧಾನ ಆಗುತ್ತೆ. ಹಳೆ ಮನೆ ಆದರೂ ಪರವಾಗಿಲ್ಲ. ಇವಾಗಿರೋ ಹೊಸ ಮನೆಗಿನ್ನ ಹಳೆ ಮನೆಗೆ ಒಂಥರನೇ ನೆಮ್ಮದಿ. ಎಲ್ಲ ಚೆನ್ನಾಗೈತಲ್ಲ. ಈ ಮನೆಯಾಗೆ ಎಷ್ಟು ಕುರಿ ಅದು ಸಾಕ್ಕೊಂಡು ಎರಡು ದೊಡ್ಡ ಮಾಡ್ಕೊಂಡು ಹೆಂಗೆ ಮಗಳು ಓದಿಸ್ಕೊಂಡು ಈ ಮನೆಯಾಗೆ ಮಗಳು ಡಾಕ್ಟ್ರ್ ಆದ್ಲು ಎಲ್ಲ ಆದ್ಲು. ನೋಡಕ್ಕೆ ಹಳೆ ಮನೆ ಇದರಿಂದ ಎಷ್ಟು ಅದೃಷ್ಟ ಅಂಬೋದು ಬಂದೈತಿ. ನಾನೆಲ್ಲ ಅಂಗಡಿ ಎಲ್ಲ ಖಾಲಿ ಮಾಡಿದ್ದಾತು. ಬಂದಿಲ್ಲಿ ಸುಮ್ಮನೆ ಕೂತ್ಕೊಂಡೆ. ಯಾಕೋ ಒಂಥರ ಇಲ್ಲಿ ಕುಕ್ಕಮ್ಮನ ಅನ್ನಿಸ್ತು. ಅದಕ್ಕೆ ಕೂತ್ಕೊಂಡೆ. ಯಾಕೆ ಹಿಂಗೆ ಹಳೆ ಮಂತಾಗ ಇಲ್ಲಿ ಬಂದು ಹಿಂಗೆ ಕೂತ್ಕೊಂಡವಳಲ್ಲ ಈ ರೀತ. ಯಾಕೆ ಹಿಂಗೆ ಕೂತ್ಕೊಂಡವಳೆ? ಅಕ್ಕ ಚೆನ್ನಾಗಿದ್ದೀಯೇನೆ? ನಿನ್ನಂತೂ ಅಪ್ರೂಪಕ್ಕೆ ಭಾಳ ದಿನಕ್ಕೆ ನೋಡ್ದಂಗೆ ಆಯ್ತು. ಹೊಸ ಮನೆ ಕಟ್ಕೊಂಡು ಅಲ್ಲಿಗೆ ಹೋದಾಗಿಂದಲೂ ಜಾಸ್ತಿ ನೋಡೇ ಇಲ್ಲ. ನಿಮ್ಮ ಮದುವೆ ಯಾವಾಗಲೇ ಅಕ್ಕ? ಇನ್ನೂ ಒಂದೆರಡು ದಿನ ಲೇಟು. ಅರಮನೆಗೆ ಯಾರೋ ತೀರ್ಕೊಂಡ್ರು, ಅದಕ್ಕೆ ಒಂದು ವರ್ಷ ತನಕ ಮಾಡೋಂಗಿಲ್ಲ. ಅದೇನೋ ಕಳಸ ಅದೇನೋ ಓಡಂಗಿಲ್ಲ ಅಂತೇಳಿ ಅವ್ರ ಕಡೆಗ್ಲಾರೆ ಯಾಕಂದ್ರೆ ಸ್ವಲ್ಪ ಮುಂದೆ ಹಾಕ್ಯವ್ರಿ. ಒಂದು ವರ್ಷ ಕಳಿಬೇಕು ಅಂತ ಮಾಡೋಂಗಿಲ್ಲ ಅವನು ಮದುವೆಗಳ್ನ. ಅದೇ ಅವ್ರ ಮನೆಯಾಗೆ ಏನೋ ಇದು ಮೂರನೇದಾಗುತ್ತಂತೆ. ಅದಕ್ಕೆ ಇನ್ನೊಂದು ವರ್ಷ ಕಳೆದ್ರೆ ಏನೋ ಅದೇನೋ ಮಾಡ್ತೇವೆ ಅಂತ ಹೇಳಿ ಹೇಳ್ತಿದ್ರು. ಅದಕ್ಕೆ ಇನ್ನೊಂದು ವರ್ಷ ಮಾಡೋಂಗಿಲ್ಲ ಅಂತ ಹೇಳವ್ರಂತ ಸುಮ್ಮನೆ ರೀ, ಮಜಾ ಮಾಡಿಲ್ಲ. ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಏನಿಲ್ಲ ಕಣೆ ಅಕ್ಕ, ಯಾಕೋ ಕೂಕಬೇಕು ಅನ್ನಿಸ್ತು, ಕೂತ್ಕೊಂಡೆ. ಇವಾಗ ಹಂಗೆಲ್ಲ ಇಕ್ಕಿದ್ನಲ್ಲ ಎಲ್ಲ ಲಾಸ್ ಆಯ್ತು, ಎಲ್ಲ ತೆಗ್ದೆ. ಯಾಕೆ ಸುಮ್ಮನೆ ಒಟ್ಟುನು ಅಂತೇಳಿ ಎಲ್ಲ ತೆಗ್ದೆ ಕಣೆ ಅಕ್ಕ. ಯಾಕೆ ಬಿಡು ಅಂತೇಳಿ ಆ ದೀಪ ಸಂತಾಪ ಮಾಡಲಿ ಅಂತ ಇಕ್ಕಿರೆ ಇವಾಗ ಅವಳು ಬೇರೆ ಅವಳು ಸರಿ ಅವಳು ಬೇರೆ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದಾಳೆ. ಎಲ್ಲ ಲಾಸ್ ಆಯ್ತಲ್ಲ, ಅದಕ್ಕೆ ಸುಮ್ಮನೆ ಬಾಕ್ಲು ಹಾಕ್ಬಿಟ್ಟು ಎಲ್ಲ ತೆಗೆದು ಕೂತ್ಕೊಂಡಿದ್ದೀನಿ. ಸುಮ್ಮನೆ ಯಾಕೋ ಒಂಥರ ಇಲ್ಲಿ ವಿಶಾಲವಾಗಿತ್ತು. ಚೆನ್ನಾಗೇನೋ ಒಂಥರ ನೆಮ್ಮದಿ ಅನ್ನಿಸ್ತು. ಇಲ್ಲಿ ಬಂದು ಕೂತ್ಕೊಂಡೆ. ಈ ಮನೆಗೆ ಹೊಸ ಕುರಿ ಸಾಕ್ಯಂಡು ಎರಡು ದುಡ್ಡು ಕುಡಿಕೊಂಡು, ಹಳೆ ಮನೆ ಆದರೂ ಪರವಾಗಿಲ್ಲ ಎರಡು ದುಡ್ಡು ಕುಡಿಕೊಂಡು ಇವತ್ತು ಮಗಳು ಈ ಮನೆಯ ಡಾಕ್ಟ್ರ್ ಆಗ್ಯವಳೆ. ಈ ಮನೆಗೆ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತೈತಿ. ಇಲ್ಲಿ ಬಂದು ಕೂತ್ಕೊಂಡ್ರೆ ನನಗೆ ಆವಾಗಿಂದಲೂ ಏನೋ ಒಂಥರ ಮನಸ್ಸು ಸಮಾಧಾನ ಅನ್ನಿಸ್ತೈತಿ. ಒಂಥರ ಸಮಾಧಾನ ಆದಂಗೆ ಆಗ್ತೈತೆ ಮನಸ್ಸು. ಅಯ್ಯೋ ಅವಾಗ ಹಂಗೆ ಹಳೆ ಮನೆ ಅಂತಿದ್ದಮ್ಮ. ನಮ್ಮ ಅಕ್ಕ ಏನು ಮಾಡಿದ್ರೆ ಏನಕ್ಕೆ ಬಂದಂಗೆ ಹಳೆ ಮನೆ ಅಂತಿದ್ದೆ. ಅವಳು ಏನು ಮಾಡಿದ್ರೆ ಏನಕ್ಕೆ ಬಂದಂಗೆ ಹಳೆ ಮನೆ ನೋಡಿದ್ರೆ ಹೆಂಗೈತೆ. ಕುಕಮಕ್ಕೆ ಸರ್ ಬರಲ್ಲ, ನಿನ್ನ ಕಮಕ್ಕೆ ಸರ್ ಬರಲ್ಲ ಅಂತಿದ್ದು. ಇವಾಗ ನೋಡು ಇದೇ ಏನಕ್ಕೈತಿ ಅಮ್ಮಂಗೆ. ಅದಕ್ಕೆ ಮತ್ತೆ ಕಾಲ ಯಾವ್ದು ಯಾವ್ದಂತೀವೋ ಅದೇ ವಾಸಿ. ಇವಾಗ ನನಗಂಗೆ ಮನೆ ತಕ್ಕ ಬಂದರೆ ಏನೋ ಒಂಥರ ನೆಮ್ಮದಿ. ಹೊಸ ಮನೆಯಾಗಿರೋ ಅಷ್ಟು ನೆಮ್ಮದಿ ಹಳೆ ಮನೆಯಾಗಿರೋ ಅಷ್ಟು ನೆಮ್ಮದಿ ಹೊಸ ಮನೆಗೆ ಹೋದ್ರೂ ಇಲ್ಲ. ಏನಂದ್ರು ಅಷ್ಟಕ್ಕಷ್ಟೇ. ಏನು ಮಾಡೋಣ, ಅವಾಗ ಹಂಗೆ ಮಾತಾಡ್ತಿದ್ದೆ. ಬುದ್ಧಿ ಕಲ್ತ್ಕೊಂಡು ಇನ್ನು ಕಣೆ ಅಕ್ಕ ಮಾತಾಡಿಸ್ಕೊಂಡು ಚೆನ್ನಾಗಿರೇ ಇವತ್ತಿ ಸಮತ ಹಿಂಗೆ ತಮ್ಮನ ಹೇಳಿ ಕೇಳಿಸಿ ಅವನು ತಾವು ಚೆನ್ನಾಗಿರೋಣ ಅಂತ ಇದ್ದೀನಿ. ಎಲ್ಲ ತಾವು ಬರೀ ಜಗಳ ಮಾಡ್ಕೊಂಡು ಅಣ್ಣ ತಮ್ಮಗಳು ತಾಗ ಅಕ್ಕ ತಂಗಿಯರ್ ತಾಗು ಮಕ್ಕಳು ತಾಗು ಸೊಸೆಯರ್ ತಾಗು ಎಲ್ಲ ದೂರ ಮಾಡ್ಕೊಂಡು ಒಂಟಿ ಆಗಿದ್ದೀನಿ. ಅದಕ್ಕೆ ಬೋಲ್ ಬೇಜಾರಾಯಿತು. ಚೆನ್ನಾಗಿ ಕಿತ್ಕೊಂಡು ಹೋಗೋಣ ಅಂತ ಎಲ್ಲ ತಗೋ ಎಲ್ಲರನ್ನೂ ಮಾತಾಡಿಸ್ತೀನಿ. ಅದಕ್ಕೆ ಹಳೆದೇ ಮನಸ್ಸಿನಾಗ ಇಕ್ಕೆ ಬೇಡ. ಬಾರಮ್ಮ ಕಾಸು ಹೊಡೆದು ಬರೋಣ ಕುರಿಯಟ್ಟೆಗಳದ್ದು ಹೋಗಿ. ಈಗಲಾಗ್ಲ ಅಪ್ಪ ಬರೋ ಟೈಮ್ ಆಯಿತು ನೋಡಮ್ಮ. ಅಲ್ಲ ಡಾಕ್ಟ್ರ್ ಆಗಿದ್ರು ಕುರಿಯಟ್ಟೆಗಳದ್ದು ಕಸ ಗುಡಿಸ್ನಿ ಅಂತ ಹೋಗ್ತೀಯ. ಅಲ್ಲ ಏಟಾದ್ರೂ ವ್ಯಾಲ್ಯೂ ನಿನಗೆ ಹೆಂಗೆ ಗೊತ್ತೈತೆ? ಲಡೇ ರೀತ ನನ್ನ ಮಗಳು ಡಾಕ್ಟ್ರ್ ಆಗಿರ್ಬೋದು. ಇನ್ನೂವರೆಗೂ ಒಂದು ಗರ್ವ ತೋರಿಸಿಲ್ಲ. ಯಾರು ತಗೊಂಡಿಷ್ಟು ಜಂಬ ದೌಲತ್ ಪಟ್ಟಿಲ್ಲ ಗೊತ್ತೇ. ನಾನು ಡಾಕ್ಟ್ರು ಅಂತ ಹೆಮ್ಮೆಯಿಂದ ಹೆಂಗೆ ಹೇಳ್ಬೋದು. ಇವತ್ತು ನನ್ನ ಮಗಳು ಆ ರೀತಿ ಯಾವತ್ತೂ ಯಾರು ತಗೊಂಡು ತೋರಿಸ್ಕೊಂಡಿಲ್ಲ ಗೊತ್ತೇ. ಇಷ್ಟಾಗಿರ್ಬೇಕು ಅಷ್ಟ್ರಾಗಿದ್ದಾಳೆ. ಬಡವ್ರ ಬಗ್ರು ಬಂದರೆ ಫ್ರೀಯಾಗಿ ಇಂಜೆಕ್ಷನ್ ಮಾಡೋದು ಮಾತ್ರೆ ಕೊಡೋದು ಎಲ್ಲ ಮಾಡ್ತಾಳೆ. ₹1 ದುಡ್ಡು ತಾಂಬಲ್ಲ. ಹಂಗೆ ಮಾಡ್ತಾಳೆ ನಮ್ಮಮ್ಮಣ್ಣಿ. ಇವತ್ತು ಅವಳ ಕೈಯಿಂದಲೇ ಮಾತ್ರೆ ಎಲ್ಲ ತಾಂಬಂದ್ರೂ ಎಷ್ಟು ಮುಗಿಸ್ಕೊಂಡು ಎಷ್ಟು ಚೆನ್ನಾಗಿ ಎಲ್ಲರನ್ನೂ ನೋಡ್ಕೊಂತಾಳೆ ಗೊತ್ತೇ ಅಂತಾಳು. ನಮ್ಮಮ್ಮಣ್ಣಿ ಅಂತಾಳೆ ಯಾರು ಹುಟ್ಟಲ್ಲ ಕಣೆ. ಇವತ್ತು ನೋಡಿ ಕುರಿಯಟ್ಟೆಗಳು ಗೊಬ್ಬರ ಗುಡಿಸ್ತಾಳೆ. ಡಾಕ್ಟ್ರ್ ಆಗಿದ್ರೆ ಇವತ್ತು ಯಾರು ಗುಡಿಸ್ತಾರೆ? ಯಾರು ಗುಡಿಸಲ್ಲ. ಕೆಲಸದಾರು ನಿಕ್ತೀವಿ ಅಂತಾರೆ. ಮತ್ತು ಇವತ್ತು ಡಾಕ್ಟ್ರ್ ಅದಾರೆ ಯಾರೂ ಅಲ್ಲಿ ದುಡ್ಡು ಕೊಟ್ಟಾದರೂ ಕೆಲಸ ಮಾಡಿಸ್ತೀವಪ್ಪ ನಾವು ಯಾಕೆ ಮಾಡ್ತೀವಿ ಅಂತಾರೆ. ಅಂತಂದ್ರೆ ನೋಡಿ ನೀನು ಏನಾದರೂ ಮಂತಾಗಿದ್ದೀಯ ಅಂದರೆ ಕುರಿಯಟ್ಟೆಗಳು ಗೊಬ್ಬರ ಹೊಡಿಯೋದು ಹೆಂಗೆ ಧೂಳು ಒಂಬರು ಇನ್ನೊಬ್ರು ಯಾರನ್ನಾಗಿದ್ರೆ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀ ಗಡಂಟಿ. ನಾವು ಅದರಿಂದ ಒಂದು ತನ್ನ ತಿಂದಿದ್ದೀವಿ. ಇವತ್ತು ನಾನು ಡಾಕ್ಟ್ರ್ ಆಗೋದಕ್ಕೆ ಕಾರಣವೇ ನಮ್ಮ ಕುರಿಯಟ್ಟೆಗಳು ಗೊಬ್ಬರ ಆಗಲಿ ಆ ಥರ ಎಲ್ಲ ಗುಡಿಸಿ ಕುರಿ ಎಲ್ಲ ನೋಡ್ಕೊಂಡು ಕುರಿ ಮರಿ ಎಲ್ಲ ನೋಡ್ಕೊಂಡು ಕುರಿ ಮರಿಗಳನ್ನೆಲ್ಲ ತಂದು ಮಾರಿ ಈ ರೀತಿ ನಾವು ಕಷ್ಟಪಟ್ಟು ಮಾಡಿರೋದಕ್ಕೆ ಇವತ್ತು ನಾನು ಡಾಕ್ಟ್ರ್ ಆಗಿರೋದು. ಅದನ್ನು ಮರಿಬಾರ್ದು. ಅದನ್ನು ಮಾತ್ರ ನಾನು ಮರೆಯಲ್ಲ ಕಣತ್ತೆ, ಮರೆಯಲ್ಲ. ನಾನು ಮಾತ್ರ ಮರೆಯಲ್ಲ. ನನಗಂತೂ ಏನಿಲ್ಲ. ನಮ್ಮ ಅಪ್ಪಗೆ ಬಂದುಬಿಟ್ರೆ ಕುಂಡ್ರಸ್ ನಮ್ಮ ಅಪ್ಪಗೆ ಎಲ್ಲ ನಾನೇ ಕುರಿ ಕೂಡೋದು ಎಲ್ಲ ಮಾಡ್ತೀನಿ. ಅದರಿಂದ ಅಂತೂ ತನ್ನ ತಿಂದಿದ್ದೀವಿ. ಇವತ್ತು ನಾವು ಅದನ್ನ ಮರಿಬಾರ್ದು. ಅದಕ್ಕೋಸ್ಕರ ನಾವಂತೂ ಯಾವತ್ತೂ ಅದು ಮಾತ್ರ ಕಾರ್ಯ ಮಾತ್ರ ನಾವಂತೂ ಬಿಡಲ್ಲ. ಅದೆಷ್ಟೇ ಏನೇ ಆಗಲಿ ನಾವು ಮಾತ್ರ ಬಿಡೋದಿಲ್ಲ. ಏನು ನೀ ಅಕ್ಕ ಏನೋ ಹೇಳ್ತಾ ಇದ್ರಾ ನಿಮ್ಮ ಆಂಟಿಗೆ? ಏನಿಲ್ಲ ಕಣೆ, ಹಿಂಗೇನೋ ಆಂಟಿನ ಮಾತಾಡ್ತಿತ್ತು ಅದಕ್ಕೆ ಹೇಳ್ತಾ ಇದ್ದೆ. ನಾನು ಕುರಿಯಟ್ಟೆಗೆ ಗೊಬ್ಬರ ಗುಡ್ಸೋಣ ಅಂತ ಹೋಗ್ತಿದ್ದೆ. ಅದಕ್ಕೆ ನೀನು ಗುಡಿಸ್ತೀನಮ್ಮ ಅಂತ ಹೇಳಿ ಕೇಳ್ತು. ನಾನು ಡಾಕ್ಟ್ರ್ ಹಾಕಿದ್ದೀನಿ ಅಂತ ಇವತ್ತು ನನ್ನ ಹತ್ರ ಹಮ್ಮಿಲ್ಲ. ನಾನಿವತ್ತು ಹೆಂಗೆ ಬೇಕಾದ್ರೂ ನಾನು ದುಡ್ಕೊಂಡು ತಿಂಬ ಅಂತ ಕೆಪಾಸಿಟಿ ಐತೆ. ಆದ್ರೂ ಅದನ್ನು ಮರಿಬಾರ್ದು. ಮೊದಲಿಂದ ನಾವು ಯಾವ ದಾರಿಗೆ ಬಂದಿದ್ವಿ
ನಾವು ಮೊದಲಿಂದ ಯಾವ ಥರ ಇದ್ವಿ ಅದನ್ನೆಲ್ಲ ನಾವು ಮರಿಬಾರ್ದು. ನಾನು ಅವತ್ತಿಂದೆಲ್ಲ ನೆನೆಸ್ಕೊಂತೀನಿ. ಅದಕ್ಕೆ ಮತ್ತೆ ನಾವು ಹೆಣ್ಣುವರೆಗೂ ಕುರಿ ಮಾರೋದಾಗಲಿ ಕುರಿ ಎಲ್ಲ ಇದು ಮಾಡೋದಾಗಲಿ ಅದೇನು ಮಾಡೋಕ್ಕೋಗಲ್ಲ. ಇರಬೇಕು ಇರಲಿ ಅಂತಲೇ ನಾವು ಎಷ್ಟು ಕಷ್ಟಪಟ್ಟು ನಮ್ಮಪ್ಪ ಯಾವಾಗಿಂದಲೂ ನೋಡ್ಕೊಂತೈತಿ. ಅದಕ್ಕೇನೆ ನಾವು ಅದರಿಂದ ಒಂದು ತನ್ನ ತಿಂದೀವಿ ಅಂದ್ರೆ ನಾವಂತೂ ಯಾವತ್ತೂ ಮರೆಯೋದಿಲ್ಲ ಕಣ್ರೀತ. ರೀತಾಂಟಿ ಇಲ್ಲೋಡು ಅದು ಏನೋ ಆಗೋದಾಯಿತು. ಇನ್ನೆಲ್ಲರ ಹತ್ರನೂ ಚೆನ್ನಾಗಿ ಇಟ್ಕೊಂಡು ಹೋಗು. ನಾನು ಈ ಆಂಟಿಗೆ ಯಾಕೆ ಬುದ್ಧಿಲ್ಲಪ್ಪ ಯಾಕೆ ಹಿಂಗೆ ಮಾಡ್ತೈತೆ ಅಂತೇಳಿ ನಾನು ಎಷ್ಟೊಂದು ಸತಿ ಯೋಚನೆ ಮಾಡ್ತಿದ್ದೆ ಗೊತ್ತೇ ನಿಮ್ಮ ಬಗ್ಗೆನೇ. ಹೆಂಗಿರ್ಬೋದು ಅಂತಂದರೆ ಏನು ನಿಮ್ಮದು. ಅಯ್ಯೋ ನಿಜ ನನಗೊಂಥರ ಬೇಜಾರು ಅನಿಸುತ್ತಪ್ಪ. ನಮ್ದೊಂಥರ ಕರ್ಮ ಹೇಳ್ಕೆಮ್ಮಕ್ಕಾಲ ಬಿಡೋಕ್ಕಾಗಲ್ಲ ಇವಾಗ ಅಂಥದ್ದಾಗ್ಬಿಟ್ಟೈತೆ ಕಣ. ಯಾಕ ರೀತಾ ಎಲ್ಲರ ತಗೂ ಚೆನ್ನಾಗಿ ಇಟ್ಕೊಂಡು ಹೋಗು. ಇನ್ಮೇಲೆ ಯಾರು ಏನೋ ಮಾತಾಡಲ್ಲ, ಯಾರು ಏನೋ ಅಂಬಲ್ಲ ನಿನ್ನ. ಚೆನ್ನಾಗಿದ್ರೆ ಹೇಳತ್ಲಾಗಿ ನೀನು ಎಲ್ಲರ ತಗೂ ಚೆನ್ನಾಗಿದ್ರೆ ನೋಡ್ಬೋದು. ಬೆಂಬಲಕ್ಕ ಚೆನ್ನಾಗಿ ಹೇಳ್ದೆ. ಯಾರೇ ಆಗಲಿ ಚೆನ್ನಾಗಿದ್ರೆ ನೋಡ್ಬೋದು. ನಾನೇನೋ ಚೆನ್ನಾಗಿರಲಿ ಅಂತೇಳಿ ತುಂಬ ಆಸೆ ಪಡ್ತೀನಿ. ಯಾರೇ ಆಗಲಿ ಇನ್ನೂ ಸ್ವಲ್ಪ ದಿನ ಚೆನ್ನಾಗಿರಬೇಕು ಅಂತ ಹೇಳ್ಕೊಂತೀವಿ. ಚೆನ್ನಾಗಿದ್ರೆ ನೋಡ್ಬೋದು. ಎಲ್ಲರ ಹತ್ರ ಚೆನ್ನಾಗಿರೋ ಆಂಟಿ ಸುಮ್ಮನೆ ಆಗೋದಾಯ್ತು ಹೋಗೋದಾಯ್ತು. ಇವಾಗ ಬುದ್ಧಿ ಬಂದೈತಿ ಅಂತ ಎಲ್ಲರೂ ಹಂಗೆ ಮಾತಾಡ್ತಾರೆ. ಬುದ್ಧಿ ಕಲ್ತ್ಕೊಂಡಿದ್ದು ನಮ್ಮ ಮಗ ಸೊಸೆ ನಮ್ಮ ಅಕ್ಕಯ್ಯ ನನ್ನ ತಮ್ಮ ಎಲ್ಲರ ತಾಗೂ ಚೆನ್ನಾಗಿರ್ಬೇಕು. ಚೆನ್ನಾಗಿಲ್ಲ ಅಂದರೆ ಎಷ್ಟು ಮಾತಾಡ್ತಾರೆ ಅಂತ ನಾನು ತುಂಬ ನೋಡಿಬಿಟ್ಟೆ, ಅನುಭವಿಸ್ಬಿಟ್ಟೆ. ಅದಕ್ಕೆ ಇವಾಗ ನಾನು ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅಲ್ಲ ಕಣತೆ, ಈಗ ಎಲ್ಲರ ಹತ್ರ ಚೆನ್ನಾಗಿದ್ರೆ ಯಾರು ಯಾಕೆ ಎಂಬ್ತಾರೆ ಹೇಳು. ಯಾರು ಏನು ಅಂಬಕೋಲ್ಲ. ನಾವು ಇವಾಗ ಏನಾರು ಮಾತಾಡ್ತೀವ ಇಲ್ಲ. ಅವಾಗ ಯಾಕೆ ಹೇಳಂಗೆ ಮಾತಾಡ್ತಿದ್ವಿ. ಏನಾದರೂ ಒಂದು ಸಣ್ಣ ಮಾತು ಬಂದೈತೆ ಅಂದರೆ ನಾವು ಯಾಕೆ ದೊಡ್ಡದಾಗಷ್ಟು ಜಗಳ ಮಾಡ್ತಾ ಇದ್ವಿ ಹೇಳು. ಇದೇ ಒಂದು ಕಾರಣಕ್ಕೋಸ್ಕರನೇ ನಾವು ಅವಾಗ ಈಗ ಹಿಂಗೆ ಮಾಡ್ತಿದ್ದು. ನಾವು ಎಷ್ಟು ಒಳ್ಳೆ ಮಾತನಾಗೆ ಚೆನ್ನಾಗಿ ಇಟ್ಕೊಂಡು ಹೋಗಿದ್ರೆ ನಾವು ಏನು ಮಾತಾಡ್ತಿರ್ಲಿಲ್ಲ. ಚೆನ್ನಾಗಿರೋಣ ಅಂತೇಳಿ ನಾವು ಚೆನ್ನಾಗಿ ಇರ್ತಿದ್ವಿ. ಸರಿ ಆಯ್ತು ಬಿಡ್ರಿ ತ, ಏನೋ ಆಗೋದಾಯ್ತು. ಇನ್ಮೇಲೆ ಚೆನ್ನಾಗಿರು. ಮಗ ಸೊಸೆ ಹೇಳ್ದಂಗೆ ಕೇಳ್ಕೊಂಡು ಮಗ ಸೊಸೆ ತೆಗೆದುಕೊಂಡು ಏನಾನ ಕೆಲ್ಸಕ್ಕೆ ಹೋಗ್ಕೊಂಡು ಕೈ ಕಾಲು ದಿಂಗಿದ್ದ ದುಡ್ಕೊಂಡು ತಿಂದಿದ್ದೇನೆ. ಆಮೇಲೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಹೋಗ್ತಾ ಏನು ಮಾಡೋಕ್ಕಾಗಲ್ಲ. ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಕೈ ಕಾಲು ದಿಂಗಿದ್ದಾಗ ಮಾತ್ರ ನಾವು 4 ಕಾಸು ದುಡ್ಡು ಇಟ್ಕೊಂಡು ಚೆನ್ನಾಗಿರ್ಬೇಕೇ ಹೊರತು ಆಮೇಲೆ ಏನು ಕೆಲಸ ಮಾಡ್ತೀವಿ ಅಂದ್ರೂ ಆಗಲ್ಲ. ಸುಮ್ಮನೆ ಕಷ್ಟಪಡ್ಬೇಕಷ್ಟೇ. ಇವಾಗ ಆಗಲ್ಲ. ಇವಾಗೇನೋ ಈಗ ಚೆನ್ನಾಗಿದ್ದೀವಲ್ಲ, ದುಡ್ಕೋಬೇಕು ಅನ್ನೋ ಮನಸ್ಸಿರ್ಬೇಕು. ಇನ್ಮೇಲಾದರೂ ಚೆನ್ನಾಗಿರ್ರೀತ. ಸರಿ ಆಯ್ತು ಕಣಕ್ಕ, ನಾನು ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂಗಡಿ ಎಲ್ಲ ಖಾಲಿ ಮಾಡಿದ್ದೀನಿ. ಎಲ್ಲ ಅಂಗಡಿ ಖಾಲಿ ಮಾಡಿ ತೆಗೆದ್ಬಿಡೋಣ ಅಂತೇಳಿ ಎಲ್ಲ ತೆಗ್ದಿದ್ದೀನಿ. ಯಾಕೇನು ಮಾಡೋಕ್ಕೋಗಲ್ಲ. ಸುಮ್ಮನೆ ನನಗೆ ವ್ಯಾಪಾರ ಅನ್ನೋದು ಕೈ ಎತ್ತಲ್ಲ. ಸುಮ್ಮನೆ ಬಂಡವಾಳ ಹಾಕಿ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಸುಮ್ಮನಿರೋದು ಬೆಸ್ಟ್ ಅಂತೇಳಿ ಅದಕ್ಕೆ ಸುಮ್ಮನಿರೋಣ ಅಂದ್ಕೊಂಡಿದ್ದೀನಿ. ನೋಡೋದ್ರಲ್ಲ ವೀಕ್ಷಕರೇ, ಇಷ್ಟು ದಿನ ನಮ್ಮ ರೀತಾ ಮಾತಾಡಿಸ್ತಿರಲಿಲ್ಲ. ಇವಾಗ ನಮ್ಮ ಮನೆ ಹತ್ರ ಹಳೆ ಮನೆ ಹತ್ರ ಬಂದು ಈಗ ಮಾತಾಡಿಸ್ಕೊಂಡು ಈಗ ಚೆನ್ನಾಗಿದ್ದಾಳೆ, ಎಲ್ಲರ ಹತ್ರ ಈಗ ಚೆನ್ನಾಗಿರ್ತೀನಿ ಅಂತೇಳಿ ಈಗ ಹೇಳ್ತಾ ಇದ್ದಾಳೆ. ಈಗ ಬುದ್ಧಿ ಬಂದೈತಿ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.